ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ ಮ್ಯೂಚುವಲ್ ಫಂಡ್ಗಳಿಗೆ ಫೇವರೇಟ್ ಆಗಿರುವಂಥ 7 ಷೇರುಗಳು. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಮ್ಯೂಚುವಲ್ ಫಂಡ್ಗಳು ಈ ಷೇರುಗಳನ್ನು ಇಟ್ಕೊಳ್ಳಿಕ್ಕೆ ಮನಸ್ಸು ಮಾಡಿದಾವೋ ಅದೇ ಥರ ನಾನು ಕೂಡ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಬಹುದು. ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ಗಳು ಷೇರುಗಳನ್ನು ಖರೀದಿ ಮಾಡ್ತಾವೆ, ಷೇರುಗಳನ್ನು ಸೇಲ್ ಮಾಡ್ತಾವೆ. ಒಳ್ಳೆಯ ಸಮಯದಲ್ಲಿ ಕೆಲವು ಷೇರುಗಳನ್ನು ಇಟ್ಕೊಳ್ತಾರೆ, ಮತ್ತೆ ಮಾರುಕಟ್ಟೆ ಕೆಳಗೆ ಹೋಗುವ ಲಕ್ಷಣ ಬಂದಾಗ ಮಾರ್ಕೊಂಡು ದುಡ್ಡು ಮಾಡ್ತಾರೆ. ಆದರೆ ನಾವು ನೋಡಿದ ಹಾಗೆ ಸುಮಾರು ಮ್ಯೂಚುವಲ್ ಫಂಡ್ಗಳು ತಮ್ಮಲ್ಲಿ ಈ ಕೆಳಗಿನ 7 ಷೇರುಗಳನ್ನು ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದಾರೆ. ಮಾರುಕಟ್ಟೆ ಮೇಲೆ ಹೋಗ್ಲಿ ಕೆಳಗೆ ಹೋಗ್ಲಿ, ಯಾಕಂತಂದ್ರೆ ಅವರಿಗೆ ಗೊತ್ತು ದೀರ್ಘಾವಧಿಯಲ್ಲಿ ಈ ಷೇರುಗಳು ಮುಂಚೂಣಿಯಲ್ಲಿದ್ದಾವೆ ಮತ್ತು ರೇಸ್ನಲ್ಲಿ ಯಾವಾಗಲೂ ಮುಂದಿದ್ದಾವೆ ಮತ್ತು ಒಳ್ಳೆಯ ಪ್ರಾಫಿಟ್ ಅನ್ನು ಯಾವ ಚಿಂತೆ ಇಲ್ಲದೆ ಎಷ್ಟೋ ವರ್ಷದಿಂದ ನೀಡ್ತಾ ಬರ್ತಾ ಇದೆ. ಮೊದಲನೇದ್ದು HDFC ಬ್ಯಾಂಕು. ಈ ಬ್ಯಾಂಕಿನ NPA ಫಿಗರ್ಸ್ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಫಿಗರ್ ಬೇರೆ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಇದೆ. ಎಷ್ಟೋ ಸಮಯದಿಂದ ಪ್ಲಸ್ ಕನ್ಸಿಸ್ಟೆಂಟ್ ಆಗಿ ಎಷ್ಟೋ ವರ್ಷದಿಂದ ಉತ್ತಮವಾದ ರಿಟರ್ನ್ಸ್ ಅನ್ನು ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಕಳೆದ 10 ವರ್ಷದಿಂದ 40 ಕ್ವಾರ್ಟರ್ಗಳಲ್ಲಿ ಅಂದಾಜು 20% ಪ್ರಾಫಿಟ್ ಗ್ರೋತ್ ಅನ್ನು ಕೊಡ್ತಾ ಬರ್ತಾ ಇದೆ. ಆದ್ದರಿಂದ ಮ್ಯೂಚುವಲ್ ಫಂಡ್ಗಳಲ್ಲಿ ಹಿಡಿದಿಟ್ಟುಕೊಂಡಂತಹ HDFC ಬ್ಯಾಂಕಿನ ಷೇರುಗಳ ಒಂದು ಪರ್ಸೆಂಟೇಜ್ 14.5%. ಎರಡನೆಯದ್ದು ಮ್ಯೂಚುವಲ್ ಫಂಡ್ಗಳ ಫೇವರೇಟ್ ICICI ಬ್ಯಾಂಕ್. ಇತ್ತೀಚಿನ ದಿನಗಳಲ್ಲಿ ICICI ಬ್ಯಾಂಕಿನ ಷೇರುಗಳನ್ನು ಎಲ್ಲಾ ಮ್ಯೂಚುವಲ್ ಫಂಡ್ಗಳು ತಮ್ಮಲ್ಲಿ ಇಟ್ಕೊಳ್ತಾ ಇದ್ದಾವೆ. ಹಿಂದಿನ ದಿನಗಳಲ್ಲಿ HDFC ಇದ್ದ ಹಾಗೆ. ಅಷ್ಟೇ ಅಲ್ಲ, ಕಳೆದ 1 ವರ್ಷದಿಂದ ನೀವು ಅಂಕಿ ಅಂಶಗಳನ್ನು ನೋಡಿದ್ರೆ HDFC ಬ್ಯಾಂಕಿಗಿಂತ ICICI ಬ್ಯಾಂಕಿನ ಪ್ರಾಫಿಟ್ ಫಿಗರ್ಸು ಚೆನ್ನಾಗಿದೆ. ಆದ್ದರಿಂದ 27.2% ಷೇರುಗಳು ICICI ಬ್ಯಾಂಕ್ ಇದ್ದು ಮ್ಯೂಚುವಲ್ ಫಂಡ್ಗಳಲ್ಲಿದ್ದಾವೆ. ಮೂರನೆಯ ಕಂಪನಿ ಇನ್ಫೋಸಿಸ್. ಇದು ಬಹಳ ಜನಪ್ರಿಯವಾದ ಕಂಪನಿ, ಮ್ಯೂಚುವಲ್ ಫಂಡ್ಗಳಿಗೆ ಬಹಳ ಫೇವರೇಟು. ಮತ್ತೆ ಇನ್ಫೋಸಿಸ್ ಷೇರಿನ 12.2% ಅನ್ನು ಮ್ಯೂಚುವಲ್ ಫಂಡ್ಗಳು ತಮ್ಮಲ್ಲಿ ಹಿಡಿದಿಟ್ಟುಕೊಂಡಿದ್ದಾವೆ. ಹಾಗೆಯೇ ನೋಡುವುದಾದ್ರೆ 3 ಟಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ಫೋಸಿಸ್ ಇದ್ದೇ ಇದೆ. ನಾಲ್ಕನೇದು ರಿಲಯನ್ಸ್ ಇಂಡಸ್ಟ್ರೀಸ್. ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳಲ್ಲಿ 4.6% ಅನ್ನು ಮ್ಯೂಚುವಲ್ ಫಂಡ್ಗಳು ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಾವೆ. ನೋಡ್ಲಿಕ್ಕೆ 4.6 ಬಹಳ ಸಣ್ಣದಾಗಿ ಕಾಣುತ್ತೆ, ಆದರೆ ರಿಲಯನ್ಸ್ ಇಂಡಸ್ಟ್ರೀಸ್ನ ಒಟ್ಟು ಮೊತ್ತ ಮತ್ತೆ ಮಾರುಕಟ್ಟೆಯ ಕ್ಯಾಪಿಟಲೈಸೇಷನ್ ನೋಡಿದ್ರೆ 4.6 ಒಂದು ದೊಡ್ಡ ಅಮೌಂಟ್ ಆಗುತ್ತೆ. ಅಷ್ಟೇ ಅಲ್ಲ, ರಿಲಯನ್ಸ್ ಇಂಡಸ್ಟ್ರೀಸ್ನ 25% ಷೇರುಗಳನ್ನು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ತಮ್ಮಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಾರೆ. ಈಗ ಮ್ಯೂಚುವಲ್ ಫಂಡ್ಗಳ ಫೇವರೇಟ್ 5ನೇ ಷೇರಿಗೆ ಬರ್ತಾ ಇದ್ದೀನಿ, HDFC ಷೇರಿನ 9.3% ಮ್ಯೂಚುವಲ್ ಫಂಡ್ಗಳಲ್ಲಿದೆ. ಅಷ್ಟೇ ಅಲ್ಲ, 72% ಸ್ಟೇಕು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹತ್ರ ಇದೆ. ನಮ್ಮ ದೇಶದ ಹೌಸಿಂಗ್ ಫೈನಾನ್ಸ್ ಕ್ಷೇತ್ರದಲ್ಲಿ HDFC ಮುಂಚೂಣಿಯಲ್ಲಿದೆ. ಮತ್ತೆ ಅವರ ಬಿಸ್ನೆಸ್ ಮಾಡೆಲ್ ಅಲ್ಲಿ ಲಾಸ್ ಆಗುವಂತ ಯಾವ ಚಾನ್ಸಸ್ಸು ಇಲ್ಲ. ಕಳೆದ ಎಷ್ಟೋ ವರ್ಷಗಳಿಂದ HDFC 17% CAGR ಅನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾ ಬರ್ತಾ ಇದೆ. ಈಗ ಮ್ಯೂಚುವಲ್ ಫಂಡ್ಗಳ ಫೇವರೇಟ್ 6ನೇ ಕಂಪನಿ SBI. ಇದು ನಮ್ಮ ದೇಶದಲ್ಲಿ ಜನರಿಗೆ ಅಧಿಕವಾಗಿ ಲೋನುಗಳನ್ನು ಸಾಲಗಳನ್ನು ಕೊಟ್ಟಂತಹ ಬ್ಯಾಂಕು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ಹೋಲಿಕೆ ಮಾಡಿದರೆ HDFC ಬ್ಯಾಂಕು ಬಹಳ ದೊಡ್ಡದು, ಲೋನಿಗೆ ಕಂಪೇರ್ ಮಾಡಿದ್ರೆ SBI ದೊಡ್ಡದು. ಮತ್ತೊಂದು ವಿಚಾರ, ಹಿಂದಿನ ಕಾಲದಲ್ಲಿ SBI ಪ್ರಾಫಿಟ್ ಅಲ್ಲಿ ತುಂಬಾ ಕಮ್ಮಿ ಆಗೋಗಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ SBI ಪ್ರತಿದಿನನೂ ಇಂಪ್ರೂವ್ ಆಗ್ತಾ ಇದೆ. ಆಮೇಲೆ SBI ಷೇರುಗಳ 13% ಷೇರುಗಳು ಮ್ಯೂಚುವಲ್ ಫಂಡ್ ಅಲ್ಲಿ ಇದ್ದಾವೆ. ಈಗ 7ನೆಯ ಷೇರು ಮ್ಯೂಚುವಲ್ ಫಂಡ್ಗಳ ಫೇವರೇಟ್ ಕೋಟಕ್ ಮಹೀಂದ್ರ ಬ್ಯಾಂಕ್.
ಅಂದಾಜು ಕೋಟಕ್ ಮಹೀಂದ್ರ ಬ್ಯಾಂಕಿನ 8.3% ಮ್ಯೂಚುವಲ್ ಫಂಡ್ ಅಲ್ಲಿದ್ದಾವೆ. ಇದು ಭಾರತದ ಥರ್ಡ್ ಲಾರ್ಜೆಸ್ಟ್ ಪ್ರೈವೇಟ್ ಬ್ಯಾಂಕ್ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಮೊನ್ನೆ LICಯವರು ಸರ್ಕಾರದ ಪರವಾನಗಿಯನ್ನು ಪಡೆದು ತಮ್ಮಲ್ಲಿದ್ದಂತಹ 4.96% ಕೋಟಕ್ ಷೇರುಗಳನ್ನು 9.99%ಗೆ ಏರಿಸಿದ್ದಾರೆ. ಅರ್ಥ ಏನು ಅಂತಂದ್ರೆ LICಯವರು ಈ ಶೇರ್ ಅನ್ನು ಲೈಕ್ ಮಾಡ್ತಾರಂತಂದ್ರೆ ಜನರಿಗೂ ಕೂಡ ಇದು ಒಳ್ಳೆಯ ಶೇರ್ ಆಗಿ ಪರಿಣಮಿಸಬಹುದು. ಈಗ ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ ಈ 7 ಷೇರುಗಳನ್ನು ತಮ್ಮಲ್ಲಿ ಇಟ್ಕೊಳ್ಳಿಕ್ಕೆ ಮ್ಯೂಚುವಲ್ ಫಂಡ್ಗಳು ಬಹಳ ಖುಷಿ ಪಡ್ತಾವೆ, ಬಹಳ ಲಾಭ ಬರುತ್ತೆ ಅಂತ. ನೀವು ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇವುಗಳನ್ನು ಇಟ್ಕೊಳ್ಬಹುದಾ ಅಂತ ಯೋಚನೆ ಮಾಡಬಹುದು. ಆದರೆ ಒಂದು ಮಾತು ಹೇಳಬೇಕು, ಎಲ್ಲಾ ಫೈನಾನ್ಸ್ ಸೆಕ್ಟರ್ ಎಲ್ಲಾ ಬ್ಯಾಂಕ್ಗಳನ್ನು ಮಾತ್ರ ಖರೀದಿ ಮಾಡಬಾರದು. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 6ರಿಂದ 10 ಕ್ಷೇತ್ರಕ್ಕೆ ಸೇರಿದ 6ರಿಂದ 10 ಷೇರುಗಳು ಇರಲೇಬೇಕು. ಒಂದೇ ಶೇರಲ್ಲಿ ಹಾಕಿದ್ರೆ ಎಲ್ಲದಕ್ಕೂ ಒಂದೇ ಕಾಯಿಲೆ ಬರುತ್ತೆ, ಮತ್ತೆ ಯಾವತ್ತಾದ್ರೂ ಲಾಸ್ ಆದ್ರೆ ಭಯಂಕರವಾಗಿ ಲಾಸ್ ಆಗುತ್ತೆ. ಕೊನೆಯಲ್ಲಿ ನಾನು ಕೇಳುವ ಪ್ರಶ್ನೆ, ನಿಮ್ಮ ದೀರ್ಘಾವಧಿಯ ಪೋರ್ಟ್ಫೋಲಿಯೋದಲ್ಲಿ ಈ 7 ಷೇರುಗಳಲ್ಲಿ ಯಾವುದೆಲ್ಲ ಇದ್ದಾವೆ ಅಂತ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ದಿನಕ್ಕೆ 300ರಿಂದ 600 ಜನ ಹೊಸದಾಗಿ ಸೇರ್ತಾ ಇದ್ದಾರೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿದ್ರೆ ನಮಗೆ ನೀವು ಎನ್ಕರೇಜ್ಮೆಂಟ್ ಕೊಟ್ಟ ಹಾಗೆ. ಈ ವಿಡಿಯೋನ ನೀವು ಎಲ್ಲ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡ್ತೀರಿ ಅಂತಂದ್ರೆ ನನಗನ್ಸುತ್ತೆ ನೀವು ಕನ್ನಡಿಗರ ಅಭ್ಯುದಯಕ್ಕಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.